ಪಾರ್ಲರ್ನಲ್ಲಿ ಕೆಲಸ ಬಿಡದಿದ್ದಕ್ಕೆ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಚಾಕುವಿನಿಂದ ಪತ್ನಿಯ ಕುತ್ತಿಗೆ ಸೀಳಿ ಭೀಕರ ಹತ್ಯೆ ಮಾಡಿದ್ದಾನೆ ಪತಿ. ಇಲ್ಲಿ ಪತ್ನಿ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಕೆಲಸ ಬಿಡು ಅಂತ ಹೇಳಿದ್ರೆ ಇವಕ್ಕೆ ಕೆಲಸ ಬಿಡೋದಿಲ್ಲ ಅಂತ ಹೇಳ್ತಿದ್ಲು. ಈ ವಿಚಾರಕ್ಕೆ ರೊಚ್ಚಿಗೆದ್ದ ಪತಿ ಪತ್ನಿಯ ಕುತ್ತಿಗೆ ಸೀಳಿ ಭೀಕರ ಹತ್ಯೆ ಮಾಡಿದ್ದಾನೆ. ಸಂಪಿಗೆಹಳ್ಳಿ ಬಳಿಯ ಅಗ್ರಹಾರ ಲೇಔಟ್ನಲ್ಲಿ ಈ ಒಂದು ಘಟನೆ ಆಗಿದೆ. ಪತ್ನಿಯನ್ನ ಹತ್ಯೆ ಮಾಡಿ ಠಾಣೆಗೆ ಬಂದು ಪತಿ ಸರೆಂಡರ್ ಆಗಿದ್ದಾನೆ. 39 ವರ್ಷದ ಆಯೇಷಾ ಸಿದ್ದಿಕಿ ಕೊಲೆಯಾದ ಪತ್ನಿ ಸೈಯದ್ ಜಬಿ ಬಂಧಿತ ಕೊಲೆ ಆರೋಪಿ. ಆಯೇಷಾ ಸಿದ್ದಿಕಿಗೆ ಮೂರನೇ ಪತಿಯಾಗಿರುವಂತಹ ಸೈಯದ್ ಜಬಿಗೆ ಎರಡನೇ ಪತ್ನಿಯಾಗಿರುವಂತಹ ಆಯೇಷಾ ಸಿದ್ದಿಕಿ. ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಆಯೇಷಾ ಸಿದ್ದಿಕಿ ಕೆಲಸ ಬಿಡು ಅಂತ ಹೇಳ್ಕೊಂಡು ಈಕೆಯ ಗಂಡ ಈಕೆಗೆ ಫೋರ್ಸ್ ಮಾಡ್ತಾ ಇದ್ದಂತೆ. ಆದ್ರೆ ಈಕೆ ನಾನು ಕೆಲಸ ಬಿಡೋದಿಲ್ಲ ಅಂತ ಹೇಳ್ತಿದ್ಲಂತೆ. ಈ ವಿಚಾರಕ್ಕೆ ಪದೇ ಪದೇ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇತ್ತು. ನಿನ್ನೆ ರಾತ್ರಿ ಇಬ್ಬರ ಮಧ್ಯೆ ಗಲಾಟೆಯ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ಚೂರಿನಲ್ಲಿ ಚುಚ್ಚಿ ಅವನು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಗಮನಿಸ್ತಾ ಇರಬಹುದು ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ಆಕೆಯೇ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಪತ್ನಿ. ಇವರಿಬ್ರು ಕೂಡ ಒಬ್ಳಿಗೆ ಎರಡನೇ ಮದುವೆ ಆಗಿದ್ರೆ ಆತನಿಗೆ ಇದು ಎರಡನೇ ಮದುವೆ, ಆಕೆಗೆ ಇದು ಮೂರನೇ ಮದುವೆ ಆಗಿರುತ್ತೆ. ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಇವರಿಬ್ರು ವಾಸಿಸ್ತಾ ಇರ್ತಾರೆ. ಈಕೆ ಮಸಾಜ್ ಪಾರ್ಲರ್ಗೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆತನಿಗೆ ಅದು ಇಷ್ಟ ಇರಲ್ಲ, ಹೋಗೋದು ಬೇಡ ಅಂತ ಹೇಳ್ಕೊಂಡು ಸೈಯದ್ ಜಬಿ ಹೇಳ್ತಾ ಇರ್ತಾನೆ ಪತ್ನಿಗೆ. ಆದ್ರೆ ಯಾಕೆ ಇಲ್ಲ ನಾನು ಕೆಲಸ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ ಈ ಜಗಳ ವಿಕೋಪಕ್ಕೆ ತಿರುಗಿ ಪರಸ್ಪರ ಗಲಾಟೆಯನ್ನ ಮಾಡಿಕೊಂಡು ಕೊಲೆಯಲ್ಲಿ ಅಂತ್ಯ ಆಗಿದೆ. ಸದ್ಯಕ್ಕೆ ಆತ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾನೆ. ನನ್ನ ಪತ್ನಿಯನ್ನ ನಾನೇ ಕೊಲೆ ಮಾಡಿದ್ದೀನಿ, ಜಗಳ ಆಗಿತ್ತು, ಹೀಗಾಗಿ ಕತ್ತು ಕೊಯ್ದು ನಾನು ಕೊಲೆ ಮಾಡಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಆತ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾನೆ. ಆಯಿಷಾ ಕೊಲೆ ಮಾಡಿ ಸೈಯದ್ ಜಬಿ ಸರೆಂಡರ್ ಆಗಿದ್ದಾನೆ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಆಯಿಷಾ ಏನಿದ್ದಾಳೆ ಆಕೆಗೆ ಸೈಯದ್ ಜಬಿ ಮೂರನೇ ಗಂಡ, ಸೈಯದ್ ಜಬಿಗೆ ಈಕೆ ಎರಡನೇ ಪತ್ನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಸದ್ಯಕ್ಕೆ ಯಾವಾಗ ಆಗಿರುವಂತಹ ಕೊಲೆ ಇದು, ಏನ್ ಎಕ್ಸಾಕ್ಟ್ಲಿ ರೀಸನ್ ಅಂತ? ಅದರಷ್ಟೇ ಅದು ಕಳೆದ ನಿನ್ನೆ ಬೆಳಿಗ್ಗೆ ಪೊಲೀಸರು ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈಗ ಘಟನೆ ಬೆಳಗ್ಗೆ ಬಂದಿರುವಂತದ್ದು. ಸದ್ಯ ಈಗ ಏನು ಸಂಪಿಗೆಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಈಗ ಮರಣೋತ್ತರ ಪರಿಶೀಲನೆ ನಡೆಸಿ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮೃತವಾಗಿರುವಂತ ಆಯಿಷಾ ಅಂತ ಸಿದ್ದಿಕಿ ಅಂತ ಹೇಳಿದ್ರೆ ಮಹಿಳೆ, ಆಕೆಗೆ ಇದು ಎರಡನೇ ಮದುವೆ. ಆದ್ರೆ ಆರೋಪಿ ಜಬಿಗೆ ಇದು ಮೂರನೇ ಮದುವೆ ಆಗಿರುವಂತದ್ದು. ಇಬ್ರು ಕೂಡ ಡಿವೋರ್ಸ್ ಮಾಡ್ಕೊಂಡು ಮದುವೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಆಯಿಷಾ ಬಂದು ಒಂದು ಬ್ಯೂಟಿ ಪಾರ್ಲರ್ ಕೆಲಸವನ್ನ ಮಾಡ್ಕೊಂಡಿದ್ರು. ಇದು ಗಂಡನಿಗೆ ಇಷ್ಟ ಇರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಇಲ್ಲ ನೀನು ಆ ಬ್ಯೂಟಿ ಪಾರ್ಲರ್ ಕೆಲಸವನ್ನ ಬಿಡು, ಬೇರೆ ಕೆಲಸವನ್ನ ಮಾಡು ಅಂತ ಹೇಳೋ ಕಾರಣಕ್ಕೋಸ್ಕರ ಇಬ್ಬರ ನಡುವೆ ಜಗಳ ಆಗಿದೆ. ಅದೇ ಕಾರಣಕ್ಕೋಸ್ಕರ ಮೊನ್ನೆ ಸಂಜೆಯಿಂದಲೂ ಕೂಡ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಗಂಡ ಚಾಕುವನ್ನು ತೆಗೆದುಕೊಂಡು ಹೋಗಿ ಕತ್ತು ಕೊಯ್ದು ಹೆಂಡತಿಯನ್ನ ಕೊಲೆ ಮಾಡಿ ಡೈರೆಕ್ಟ್ ಆಗಿ ಹೋಗಿ ಪೊಲೀಸರಿಗೆ ಶರಣಾಗತಿ ಆಗಿರುವಂತದ್ದು. ಸದ್ಯ ಆರೋಪಿಯನ್ನ ಈಗ ಬಂಧನ ಮಾಡುವಂತ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಮಾಹಿತಿಗಾಗಿ.